ಹೊರಟಿದ್ದಾರೆ. ಇದು ಸಾಮೂಹಿಕ ಮದುವೆ ಮಾತ್ರ ಅಲ್ಲ, ಇದು ನಮ್ಮ ಸಂಸ್ಕೃತಿಯನ್ನ, ನಮ್ಮ ಧರ್ಮವನ್ನ ಕಾಪಾಡ್ತಾ ಇರುವಂತ ಒಂದು ಬೃಹತ್ ಸಮ್ಮೇಳನ. ಹೆಣ್ಣು ಒಂದ್ ಕಡೆ ಇತ್ತು, ಗಂಡು ಒಂದ್ ಕಡೆ ಇತ್ತು. ಅವೆರಡೂ ಸೇರಿ ವಧುವರರಾಯ್ತು. ಅಕ್ಕಿ ಒಂದ್ ಕಡೆ ಇತ್ತು, ಅರ್ಶನ ಒಂದ್ ಕಡೆ ಇತ್ತು. ಅವೆರಡು ಸೇರಿ ಮಂತ್ರಾಕ್ಷತೆ ಆಯ್ತು. ಇವತ್ತು ನಾವೆಲ್ಲ ಬಂದು ಬಸವನಗೌಡರ ನೇತೃತ್ವದಲ್ಲಿ ನಿಮ್ಮನ್ನೆಲ್ಲ ಜೋಡಿ ಮಾಡಿ ಅಕ್ಕಿ ಅರ್ಶನ ತೆಗೆದುಕೊಂಡು ಮಂತ್ರಾಕ್ಷತೆಯಿಂದ ಆಶೀರ್ವಾದ ಮಾಡಲಿಕ್ಕೆ ಕರ್ನಾಟಕ ಸರ್ಕಾರದ ಎಲ್ಲ ಮಂತ್ರಿಗಳು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಮತ್ತು ಎಲ್ಲ ನಮ್ಮ ಮಠಾಧಿಪತಿಗಳು ನಾವೆಲ್ಲ ಇಲ್ಲಿ ಬಂದಿದ್ದೀವಿ. ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಹಲವಾರು ನಿಷ್ಠೆ ಒಂದೇ, ದೇವರೊಬ್ಬ ನಾಮ ಹಲವು. ನಾವು ಲಿಂಗಾಯತ ಧರ್ಮಕ್ಕೆ ಸೇರಿರ್ಬೋದು, ನಾಯಕರ ಜಾತಿಗೆ ಸೇರಿರ್ಬೋದು, ಮುಸಲ್ಮಾನರ ಸೇರಿರ್ಬೋದು, ಹಿಂದುಳಿದ ವರ್ಗಕ್ಕೆ ಸೇರಿರ್ಬೋದು, ಕೊನೆಗೆ ಮಾನವೀಯತೆ, ಮಾನವನ ಜಾತಿ. ನಮ್ಮ ವೀರ ಗಂಗಾಧರಜ್ಜ ಅವರು ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತೇಳಿ ಸಾರಿದ್ದಾರೆ. ಇವತ್ತು ಬಸವನಗೌಡರು ಇಷ್ಟು ದೊಡ್ಡ ಬೃಹತ್ ಕಾರ್ಯಕ್ರಮವನ್ನು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಐತಿಹಾಸಿಕವಾದ ಕಾರ್ಯಕ್ರಮವನ್ನ ನಿಮ್ಮೆಲ್ಲರನ್ನ ಸೇರಿಸಿ ಸಂಘಟನೆ ಮಾಡಿದ್ದಾರೆ. ಊರಲ್ಲಿ ಬೇಕಾದಷ್ಟು ಓರಿಗಳು ಹುಡ್ತವೆ. ಓರಿಗಳು ಎಲ್ಲ ಹುಟ್ಟವೆಲ್ಲ ಬಸವಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಮ್ಮ ಬಸವನಗೌಡವರು ಸಂಘಟನೆಯಲ್ಲಿ ಚತುರರು, ಜನರ ಸೇವೆ ಮಾಡಬೇಕು. ನಾನು ಈ ಒಂದು ಕ್ಷೇತ್ರದಲ್ಲಿ ನನ್ನ ತನು, ಧನ, ಮನ, ಶ್ರಮ ಎಲ್ಲ ಕೂಡ ಅರ್ಪಿಸಿ ಜನರ ಕಲ್ಯಾಣಕ್ಕೋಸ್ಕರ ನಾನು ದುಡಿಬೇಕು ಅಂತೇಳಿ ಇವತ್ತು ಅವರ ಫೌಂಡೇಶನ್ ಇಂದ ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರೇನು ದೊಡ್ಡ ಶ್ರೀಮಂತರಲ್ಲ, ಆದರೆ ಹೃದಯದಲ್ಲಿ ಶ್ರೀಮಂತಿಕೆಯನ್ನು ಇಟ್ಕೊಂಡಿದ್ದಾರೆ. ಇವತ್ತು ನಮ್ಮ ಮದುವೆ ಮಾತ್ರ ನಮ್ಮ ಸಂಸ್ಕೃತಿಯನ್ನು ಉಳಿಸ್ತಾ ಇದ್ದಾರೆ ಅಂತೇಳಿ ಈಗಾಗಲೇ ನಾನು ಹೇಳ್ತೇನೆ. ನಾವೆಲ್ಲ ಏನು ಇಷ್ಟು ಜನ ಮಂತ್ರಿಗಳು, ಶಾಸಕರು ಬಂದಿದ್ದೀವಿ, ನಿಮ್ಗೆ ಶಕ್ತಿ ಕೊಡಲಿಕ್ಕೆ ಬಂದಿದ್ದೀವಿ. ಈ ಕ್ಷೇತ್ರದ ಜನತೆಗೆ ಒಳ್ಳೆಯದಾಗಲಿ ಅಂತ ಬಂದಿದ್ದೀವಿ. ಬಸವನಗೌಡರ ಬಾಲಲ್ಲಿಯವರ ಕೆಲಸಗಳಲ್ಲಿ ಶಕ್ತಿ ತುಂಬಬೇಕು ಅಂತೇಳಿ ನಾವು ಬಂದಿದ್ದೀವಿ. ಅವರ ಜೊತೆಯಲ್ಲಿ ಅವರು ಮಾಡ್ತಾ ಇರೋ ಎಲ್ಲ ಒಳ್ಳೆಯ ಕೆಲಸಕ್ಕೂ ಕೂಡ ನಾವು ಜೊತೆಗೆ ಇದ್ದೇವೆ ಅಂತ ಹೇಳಲಿಕ್ಕೋಸ್ಕರ ನಾವಿಲ್ಲಿ ಬಂದಿದ್ದೇವೆ. ಆದ್ರಿಂದ ನಿಮ್ಮ ಆಶೀರ್ವಾದ ಬಹಳ ಮುಖ್ಯ. ಇವತ್ತು ನಿಮ್ಮ ನಾಡಿನಲ್ಲಿ ನಾವು ಏನ್ ಕೆಲಸ ಮಾಡ್ತೀವಿ, ಇಡೀ ಜಗತ್ತೇ ನಾವು ಮಾಡೋಂಥ ಕೆಲಸಕ್ಕೆ ನಾವು ಸರಿಯಾದ ರೀತಿ ಕೆಲಸ ಮಾಡಿದ್ರೆ ಜನ ನಮ್ಮಿದೆ ಬರ್ತೇ ಬರ್ತಾರೆ. ಪ್ರಯತ್ನ ರಹಸ್ಯವಾಗಿ ಇಡಬೇಕಂತೆ, ಆದ್ರೆ ಫಲ ಯಾರಿಗೂ ಕೂಡ ಕಾಣಿಸ್ಕೊಳ್ಬಾರ್ದಂತೆ. ಆ ರೀತಿ ಬದುಕಿನಲ್ಲಿ ಆದರ್ಶವಾದಂತ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ದೇವರು ವರನೂ ಕೊಡುದಿಲ್ಲ, ಶಾಪನೂ ಕೊಡುದಿಲ್ಲ, ಅವಕಾಶಗಳು ಮಾತ್ರ ಕೊಡ್ತಾನೆ ಅಂತ. ಕೊಟ್ಟಂತ ಅವಕಾಶದಲ್ಲಿ ಈಗ ತಾನೇ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡ್ತಾರೆ. ಅವರಿಗೆ ವಿಧಾನ ಪರಿಷತ್ತಿನಲ್ಲಿ ಅವಕಾಶವನ್ನು ನಮ್ಮ ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿ ಅವರು ಕೊಟ್ಟಾಗ, ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಕೊಟ್ಟಾಗ ಬಹಳ ಅವರಿಗೆ ಶಕ್ತಿ ಮೀರಿ ನಿಮ್ಮ ಭಾಗದ ಸೇವೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ನನಗೆ ಹೇಳಿದ್ರು,
ನೀವು ಇಲ್ಲಿ ಬರೋಕ್ಕಿಂತ ಮುಂಚಿತವಾಗಿ ಗೇಟು 33 ಗೇಟು ಯಾವ ಹಂತದಲ್ಲಿದೆ ಅಂತ ಹೇಳಿ ನೋಡ್ಕೊಂಡು ಬರಬೇಕು ಅಂತೇಳಿ ನಾನು ತಂಗಡಿಯವರು ಸ್ಪೀಕರ್ ಸಾಹೇಬರು ಮತ್ತು ನಮ್ಮ ಖಂಡ್ರೆಯವರು ಮತ್ತು ನಮ್ಮ ಮುನಿಯಪ್ಪನವರು ನಾವೆಲ್ಲ ಹೋಗಿ ಅಲ್ಲಿಯ ಸ್ಥಳೀಯ ಶಾಸಕರು MP ಇಬ್ರು MPಗಳು ನಿಮ್ಮ ಕೊಪ್ಪಳ MP ಬಳ್ಳಾರಿ MP ಎಲ್ಲ ಹೋಗಿ ನೋಡಿ ಇನ್ನೊಂದು 15 ದಿನದಲ್ಲಿ ಅದನ್ನು ಮುಗಿಸಿ ಅದನ್ನ ಉದ್ಘಾಟನೆ ಮಾಡಿ ನೀರನ್ನು ತುಂಬಿಸಿ ನಿಮ್ಮ ರೈತರ ಬದುಕನ್ನ ಹಸನ ಮಾಡಬೇಕು ಅಂತೇಳಿ ಸಂಕಲ್ಪವನ್ನು ಮಾಡಿದ್ದೇವೆ. ಅದಕ್ಕೆ ಬಹಳ ದೊಡ್ಡ